ಹೋಗಿ ಬಂದು ಕನ್ನಡದ ಮೇಲೆ ಕರ್ನಾಟಕದ ಮೇಲೆ ಇಂತಹ ಒಂದು ನಿರಾಸಕ್ತಿ ನಿರಾಭಿಮಾನವನ್ನು ತೋರಿಸ್ತಾರೆ ಅಂದರೆ ಬಹುಶಃ ನಾವುಗಳೇ ಕಾರಣನ ಅದಕ್ಕೆ ಅಂತ ಎಲ್ಲದಕ್ಕೂ ಒಪ್ಕೊಳ್ತಾ ಇದ್ದೀವಿ ನಾವು. ಅವ್ರು ಏನು ಮಾಡಿದ್ರು ಒಪ್ಕೊಳ್ತಾ ಇದ್ವಿ. ಕನ್ನಡ ಪರ ಹೋರಾಟಗಾರರು ನಿಮಗೆ ಪ್ರಶ್ನೆ ಕೇಳ್ತೀನಿ, ಸೋನು ನಿಗಮ ಆಯಿತು, ಅದು ಯಾವುದೋ ಬ್ಯಾಂಕ್ ಮ್ಯಾನೇಜರ್ದಾಯಿತು, ಇದೆಲ್ಲವೂ ಜಸ್ಟ್ ಇತ್ತೀಚೆಗೆ. ಯಾಕಂದರೆ ನಮ್ಮ ತುಂಬ ಶಾರ್ಟ್ ಮೆಮೊರಿ ಸರ್, ಹೋದ ವರ್ಷ ಆಗಿರೋದನ್ನೆಲ್ಲ ಮರ್ತು ಬಿಡ್ತೀವಿ, ಯಾಕಂದರೆ ಹೊಸ ಹೊಸ ಇನ್ಸಿಡೆಂಟ್ಗಳು ಜಾಸ್ತಿ ಆಗುತ್ತವಲ್ಲ ಅಂತ. ನೀವು ಪ್ರತಿಭಟನೆ ಮಾಡ್ತೀರಿ, ಒಂದೆರಡು ಕಡೆ ಟೈರಿಗೆ ಬೆಂಕಿ ಹಚ್ಚುತ್ತೀರಿ, ಘೋಷಣೆಗಳನ್ನು ಕೂಗ್ತೀರಿ, ಆಮೇಲೆ ಏನ್ ಮಾಡ್ತೀರಿ? ಅದಕ್ಕೊಂದು ಲಾಜಿಕಲ್ ಎಂಡ್ ಬೇಕಲ್ಲ. ಯಾವಾಗ ತಲುಪಿಸಿದಿರಿ ನೀವು? ಇವಾಗ ನೀವು ಹೇಳಿದ್ರಿ ಆ ಬ್ಯಾಂಕ್ ಮ್ಯಾನೇಜರ್ ಇದು, ಅಲ್ಲಿ ನಮ್ಮ ಆನೇಕಲ್ ಅವರು ಕರವೇ ಶಿವರಾಮೇಗೌಡರು ಮನೆಯಿಂದ ಇದಕ್ಕೆ ಬ್ಯಾಂಕಿಗೆ ಸಿಬ್ಬಂದಿ ನುಗ್ಗಿ ಗಲಾಟೆ ಮಾಡಿದ್ಮೇಲೆ ಕಟ್ಸ್ಕೊಂಡು ತಿರ್ಗಾ ಆಮೇಲೆ ನಾವು ಮನವಿ ಮಾಡಿದ್ಕೆ ಇವತ್ತು ಅವರು ತೆಗೆದು ಹಣೆ ಬರ ಸರ್. ನಮ್ಮೂರಲ್ಲಿ ನಮಗೆ ಯಾರೋ ಬೈದ್ರು ಅಂತ ಅಲ್ಲಿಗೆ ಆ ಬ್ಯಾಂಕಿಗೆ ಹೋಗ್ಬೇಕು, ನುಗ್ಬೇಕು, ಗಲಾಟೆ ಮಾಡಬೇಕು, ಪರಿಸ್ಥಿತಿಗೆ ಬಂದಿದ್ದೀವಿ. ನಾವು ಕೈ ಕಟ್ಕೊಂಡು ಸುಮ್ಮನೆ ಕರ್ನಾಟಕನ ನಾವು ಬೇರೆ ತೆಕ್ಕೆ ಕೊಡ್ಬೇಕಾಗತ್ತೆ, ಹೊರ ರಾಜ್ಯದವ್ರು ಕೊಡ್ಬೇಕಾಗತ್ತೆ. ನಾಳೆ EM ಮಾತಾಡೋದು, ನಾಳೆ 100 ಜನ ಮಾತಾಡ್ತಾರೆ, 100 ಜನ 1,00,000 ಜನ ಮಾತಾಡ್ತಾರೆ. ಪರಿಣಾಮ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಇನ್ನೊಂದು ಬ್ಯಾಂಕಿಗೆ ಹೋಗಿದ್ದೆ ನನ್ನ ಕೆಲಸ ಏನೋ ಮಾಡ್ಕೊಳ್ಳಿಕ್ಕೆ. ಮುಂಚೆ ಎಲ್ಲ ತೋರಿಸಿದ ದರ್ಪ ಈಗ ಸ್ವಲ್ಪ ಕಡಿಮೆ ಆಗಿದೆ. ಹೋಗ್ ನಾವ್ ಹತ್ರಕ್ಕೆ ಹೋಗಿ ಮಾತಾಡಿದ್ರು ಮಾತಾಡ್ತಾ ಇರ್ಲಿಲ್ಲ. ಈಗ ಬಹಳ ನಗುಮುಖದಲ್ಲಿ ನಗುಮುಖದಲ್ಲಿ ಆನ್ಸರ್ ಮಾಡ್ತಾ ಇದಾರೆ ಬ್ಯಾಂಕ್ನವರು. ನಾನ್ ನೋಡಿದೀನಿ ಅದನ್ನ. ಸೊ ಬದಲಾವಣೆ ಆಗಿದೆ. ಬಟ್ ಇದೆಲ್ಲಿ ತನಕ ಇರೋದು ಗೊತ್ತಾ? ಒಂದು ವಾರದ ತನಕ ಹಳೆದಾಗ್ಬಿಡುತ್ತೆ. ಇಲ್ಲ ಮೇಡಮ್, ಆಕ್ಚುಲಿ ಆಲ್ರೆಡಿ ಸೊಲ್ಯೂಷನ್ ಸರ್ಕಾರದಿಂದ ಆಗಿದೆ. RBI ರೂಲ್ಸ್ ಇದೆ. ಕರ್ನಾಟಕದಲ್ಲಿ ಕನ್ನಡ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಅಂತ ಮಾಡಿದ್ದಾರೆ. ಯಾರು ಮಾಡಿ ಇಡೀ ಭಾರತದಲ್ಲಿ ಇಲ್ಲ ಮೇಡಮ್. ಇನ್ಫಾರ್ಮೇಶನ್ ಭಾರತದಲ್ಲಿ ಎಲ್ಲೂ ಇಲ್ಲ. ಅದು ಮೇಜರ್ ನನ್ನ ಕಾಂಟ್ರಿಬ್ಯೂಷನ್ ಇದಿರಲಿ, ಅದನ್ನ ಮಾಡಿದ್ದಾರೆ. ಅದ್ರ ಪ್ರಕಾರ ಕರ್ನಾಟಕದಲ್ಲಿ ಪ್ರತಿಯೊಂದು ವ್ಯವಹಾರಗಳು ಬ್ಯಾಂಕು ಮತ್ತೆ LIC ಎಲ್ಲಾ ಕಡೆನೂ ಕನ್ನಡದಲ್ಲೇ ಆಗಬೇಕು ಅಂತ ರೂಲ್ಸ್ ಆಗಿದೆ, ಪಾಸ್ ಆಗಿದೆ. ಆದ್ರೆ ಫಾಲೋ ಮಾಡಲ್ಲ. ಅದಕ್ಕೆ ಕನ್ನಡ ಹೋರಾಟಗಾರರ ಹೋರಾಟ ಯಾಕೆ ಬೇಕು ಈ ರೀತಿ ಅಂದ್ರೆ ಅಟ್ಲೀಸ್ಟ್ ಅದನ್ನ ಫಾಲೋ ಮಾಡಲಿ ಅನ್ನೋದಕ್ಕೆ ಬೇಕೇ ಬೇಕಾಗುತ್ತೆ. ಎಲ್ಲ ಜನಸಾಮಾನ್ಯರು ಕೈ ಜೋಡಿಸ್ಬೇಕು ಮೇಡಮ್. ಜನಸಾಮಾನ್ಯರು ನಿಮ್ ತಾನೇ ಪ್ರತಿಯೊಬ್ರು ಹೋಗೋರು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅವ್ರಿಗೆ ಭಯ ಬೀಳುತ್ತೆ. ನಾವು ಹೋಗಿ ಭಯ ಹಾಕ್ಸೋ ಬದಲು ಇಲ್ಲಾಂದ್ರೆ ನಾವು ಭಯ ಹಾಕ್ಸಿಲ್ಲ ಅಂದ್ರೆ ಇನ್ನೂ ಅತಿರೇಕಕ್ಕೆ ಹೋಗ್ತಾರೆ. ಒಂದು ಎಕ್ಸಾಂಪಲ್, ನಾಮಫಲಕನ ಸುಮಾರು 30 ವರ್ಷದಿಂದ ಮಾಡ್ತಿದ್ದಾರೆ ಕನ್ನಡ ಹೋರಾಟದವರು. ಕೊನೆಗೆ ಎಲ್ಲಿ ಅದು ಎಂಡಾಗಿದ್ದು ಅಂದ್ರೆ ದೊಣ್ಣೆ ತಗೊಂಡು ಹೊಡೆದ್ರ. ಅದಕ್ಕೆ ನಮಗೆ ಕಲ್ಲೋ ಸಲ್ಲೋ ಅಂತ ನಮ್ಗೆ ಆಲ್ರೆಡಿ ಕುವೆಂಪು ಹೇಳ್ಬಿಟ್ಟಿದ್ದಾರೆ. ನಾವು ಎಲ್ಲ ಸಲ್ಲು ಆಗೋಯ್ತು, ಕಲ್ಲಿ ಎತ್ಕೊಂಡು ಅಂತ ಅನಿವಾರ್ಯತೆ ಸೃಷ್ಟಿ ಆಗ್ಬಿಟ್ಟಿದೆ. ಈಗ ಆಯ್ತು ತಮಿಳು ಅಂತ ತಗೊಳ್ಳೋಣ. ಈಗ ಸದ್ಯಕ್ಕೆ ಕಾಂಟ್ರವರ್ಸಿ ಆಗ್ತಿರೋದೇ ತಮಿಳು ಭಾಷೆಯ ನಟನಿಂದ. ನೋಡಿ, ಇದು ಇಲ್ಲಿಗಲ್ಲ ಸರ್. ನಾನು ಆರಂಭದಲ್ಲೇ ಹೇಳಿದೆ, ನಾನು ಇವಾಗ್ಲೂ ನೆನಪಿದೆ ನನಗೆ ಬೇರೆಯವ್ರು ಹೇಳಿದ್ದು. ಕಾಡ್ಗಳ ವೀರಪ್ಪನ್ನು ರಾಜ್ಕುಮಾರ್ ಅವ್ರನ್ನ ಬಿಡಬೇಕು ಅಂತ ಅಂದಾಗ ತಮಿಳು ಭಾಷೆನ ಯಾವ ಹಂತಕ್ಕೆ ತಗೊಂಡೋಗ್ಬೇಕು ಅಂತ ಕಂಡೀಷನ್ ಹಾಕಿದ್ದ. ಅಂದ್ರೆ ಅವ್ರಿಗಿರುವಂತಹ ಭಾಷಾ ಪ್ರೇಮಿ ನೋಡಿ, ಒಂದು ಭಾಷೆಯ ಪ್ರೇಮ ನೋಡಿ. ಆ ಕಾರ್ಡ್ಗಳನ್ನಿಗಿರುವಂತಹ ಒಂದು ಭಾಷೆಯ ಪ್ರೇಮ ನಮ್ಮಲ್ಲಿ ದೊಡ್ಡ ದೊಡ್ಡ ನಟರಿಗಿಲ್ವಲ್ಲ. ನಾಚಿಕೆ ಆಗುತ್ತೆ, ಶೇಮ್ ಆಗುತ್ತೆ. ಅದು ನನ್ಗೆ ಹೇಳೋದು. ಇಲ್ಲಿ ತನಕ ಒಬ್ರು ಸೋನು ನಿಗಮ ಆಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು, ಯಾವೊಬ್ಬ ರಾಜ್ಯದಲ್ಲಿರೋ ಸ್ಯಾಂಡಲ್ವುಡ್ ನಟ ಅಥವಾ ನಟಿ ಅಥವಾ ನಿರ್ಮಾಪಕರು ನಿಮ್ಮನ್ನೇ ತಗೊಳ್ತೀವಿ ಸರ್. ದೊಡ್ಡ ಈಗ ನಿರ್ಮಾಪಕರು ಸೆಲೆಬ್ರಿಟಿಗಳೇ, ತುಂಬಾ ಜನಕ್ಕೆ ಹೆಸರು ಗೊತ್ತಾಗಿದೆ. ಒಬ್ರಾದ್ರೂ ಕನ್ನಡದ ಪರವಾಗಿ ಇಲ್ಲಿ ತನಕ ಹಾಕಿದಾರ, ಕನ್ನಡದ ಪರವಾಗಿ ಮಾತಾಡಿದಾರ? ರಾಜ್ಕುಮಾರ್ ಅವ್ರನ್ನ ನೋಡಕ್ ಆಗ್ತಾ ಇಲ್ವಲ್ಲ, ಬಹಳ ಬೇಜಾರ್ ಆಗ್ತಾ ಇದೆ. ಯಶ್ ಅವರು ಮೇಡಮ್ ದೊಡ್ಡ ಮಟ್ಟ ತಗೊಂಡೋದ್ರು, ಅದು ಬಹಳ ಖುಷಿ ಇದೆ. ಅವ್ರು ಏನ್ ಮಾಡಿದ್ರು ಗೊತ್ತಾ, ಸ್ಯಾಂಡಲ್ವುಡ್ ಟಾಲಿವುಡ್ ಇವೆಲ್ಲೇನಿಲ್ಲ ಇಂಡಿಯನ್ ಸಿನಿಮಾ ಅನ್ಬಿಟ್ರು. ಅದಕ್ಕೆ ನಮ್ಮ ಹಂಸಲೇಖ ಅವ್ರು ಬೈದ್ರು ಅವ್ರಿಗೆ, ಬೇರೆ ದಾಡಿ ಬಿಟ್ರೆ ಆಗೋದಿಲ್ಲ ಅಂತ. ಕನ್ನಡ ಅಭಿಮಾನ ಇವ್ರಿಗೆ ಪ್ಯಾನ್ ಇಂಡಿಯಾ ದುಡ್ಡು ಸಿಕ್ಕಿದ ತಕ್ಷಣ ಇವ್ರು ಮರ್ತೋಗ್ಬಿಡ್ತಾರಲ್ಲ, ಅದು ಮರಿಬಾರ್ದು ಯಾವತ್ತಿದ್ರು. ನೀವ್ ಮಾಡು, ಇನ್ನೂ ವಿಶ್ವಮಟ್ಟಕ್ಕೆ ತಗೊಂಡು ಅಷ್ಟು ಬೇಗ ಮರ್ತೋಗ್ಬಿಡುತ್ತೆ. ನಾನು ಬಹಳ ಅವರ ದೊಡ್ಡ ಅಭಿಮಾನಿ, ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋರು ನಾವು, ಅವರ ಫ್ಯಾನ್ ಕೂಡ ಹೌದು. ಬಟ್ ಇದೆಲ್ಲ ಮಾತಾಡ್ಬೇಕಾದ್ರೆ ಅವರು ಅಲ್ಲೇ ಪಕ್ಕದಲ್ಲಿದ್ರು. ಅವ್ರ ಇವತ್ತು ಕನ್ನಡ ರಾಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದೆ, ಕನ್ನಡವನ್ನ ಉಳಿಸ್ಕೊಂಡಿದೀವಿ ಅಂದ್ರೆ ರಾಜ್ಕುಮಾರ್ ಅವ್ರ ಕಾರಣ. ಅವ್ರ ಮಗನಾಗಿ ನಾವು ತುಂಬಾ ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಮಾತಾಡ್ಬೇಕಾದ್ರೆ ಇಲ್ಲ ಹಂಗಲ್ಲ ಅಂತ ನೀವ್ ಹೇಳಿದ್ರೆ ಕಪಾಳ ಕೊಡಬೇಕಿತ್ತು ಅಂತ ದೊಡ್ಡ ಸಾಹಸ ಬೇಡ, ಹಂಗಲ್ಲ ಅಂತ ಒಂದ್ ಚೂರ್ ಮಧ್ಯದಲ್ಲಿ ಇಂಟರಪ್ಟ್ ಮಾಡಿದ್ರು ಕೂಡ ನಾವು ಬಹಳ ಖುಷಿ ಬಹಳ ಖುಷಿ ಪಡ್ತಾ ಇದ್ವಿ ಕನ್ನಡದವರು. ಕಾರ್ಯಕ್ರಮದಲ್ಲಿ ಈಗ ನಾವು ಕನ್ನಡ ಪರವಾಗಿರೋದ್ರಿಂದ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಆ ಕಾರ್ಯಕ್ರಮದಲ್ಲಿ ಯಾವ್ದನ್ನು ಐಡೆಂಟಿಫೈ ಮಾಡಕ್ಕಾಗಲ್ಲ. ಈಗ ನಾವು ಅದನ್ನ ಸ್ಪೆಸಿಫಿಕ್ ಆ ದೊಡ್ಡ ಕಾರ್ಯಕ್ರಮ ಎಲ್ಲಿ ಕೇಳಿಸ್ತೀವಿ? ಅಲ್ಲ ಜನರಲ್ ಆಗಿ ಮಾತಾಡೋಣ. ನೀವಿಬ್ರು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ. ಸಾರಿ ಸರ್, ಮೊನ್ನೆ ಮೇಡಮ್ ಇದೇ ನೀವ್ ಹೇಳಿದ್ನಿ ವೆರಿ ಟ್ರೂ. ನೋಡಿ ನಾವು 4 ಜನದಲ್ಲಿ ನೀವು 3 ಜನದಲ್ಲಿ ಯಾರೋ ಒಬ್ರು ಮಾತಾಡಿದ್ದು ನನ್ಗೆ ಒಂದೊಂದ್ಸಲ ಗಮನಕ್ಕೆ ಬಂದಿರಲ್ಲ. ಹಂಗಾಗಿ ಹೊರಗೆ ಬಂದ ಮೇಲೆ
ಈಗ ಅಂತ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಮಾತಾಡ್ಬೋದಿತ್ತಲ್ವಾ ಅಂತ ಅಲ್ಲ, ನಿರೀಕ್ಷೆ ಮಾಡ್ತೀವಿ ಈಗ ಸರ್. ಈಗ ಮಾಡ್ಬೇಕು. ನಮ್ಮವ್ರು ಸರ್, ಈಗ ಮಾಡ್ಬೇಕು. ಶಿವಣ್ಣ ನಮ್ಮವ್ರು. ನೋಡಿ, ಈಗ ನಿಮ್ಗೆ ಗೊತ್ತಾಗಿದೆ, ಮೀಡಿಯಾದವರು ಮಾಡ್ತಿದ್ರೆ ಎಲ್ಲ ಮಾಡ್ತಾ ಇದೀರಾ, ಶಿವಣ್ಣನ ಗಮನಕ್ಕೆ ಹೋಗಿರುತ್ತಿದ್ದು ಆ ಕಾರ್ಯಕ್ರಮದಲ್ಲಿ ಕೇಳಿಸ್ದಲ್ಲ ಇರಬಹುದು, ಬಟ್ ಈಗ ಮಾಡ್ಬೇಕು. ಆದ್ರೆ ನಾನು ಒಂದ್ ಮಾತು ಹೇಳ್ತೀನಿ, ನಿರ್ಮಾಪಕರುಗಳು ತಾವು ಒಂದು ಪ್ರಶ್ನೆ ರೈಸ್ ಮಾಡಿದ್ರೆ ಕನ್ನಡದವರು ನೀವು ಸೆಲೆಬ್ರಿಟಿಗಳು ನೀವು ದನಿ ಎತ್ತಬೇಕು ಅಂತ ಆಲ್ರೆಡಿ ಮೀಟಿಂಗ್ ಮಾಡಿ ಉಮೇಶ್ ಬಣಕರ್ ನೇತೃತ್ವದಲ್ಲಿ ಉಮೇಶ್ ಬಣಕರ್ ಅವರೇ ನೇರವಾಗಿ ಕನ್ನಡದವ್ರು ಯಾರೇ ಏನೇ ಮಾತಾಡ್ಲಿ ಅವ್ರನ್ನ ಮುಲಾಜಿಲ್ದಲ್ಲೇ ನಾವು ಬ್ಯಾನ್ ಮಾಡಬೇಕು. ಒಂದು ಎರಡನೇದು ಅವ್ರು ಯಾರಿಗೂ ಸಿನಿಮಾನೇ ಮಾಡಬೇಡ್ರಿ ಅಂತ ನಮ್ ನೇರವಾಗಿ ನಮಗ್ ಮಾತಾಡಿ ಸರ್. ನಾನು ಸ್ಟುಡಿಯೋದಲ್ಲಿ ಹೇಳಂಗಿಲ್ಲ ಆಕ್ಚುಲಿ. ಸಿನಿಮಾನೇ ಮಾಡಬೇಡ್ರಿ ಅಂತೀರಿ, ಇಲ್ಲಿ ಮಾತಾಡ್ದಲ್ಲ ಇರೋರಿಗೆ ಏನ್ ಮಾಡ್ತೀರಿ ಅಂತ ಹೇಳಿಲ್ವಾ? ನಾನೇ ನೋಡಿ ನನ್ನ ಸಿನಿಮಾದಲ್ಲಿ ಇತ್ತು ಸೋನು ನಿಗಮ್ದು ಸಾಂಗ್ ಇತ್ತು. ಈಗ ನಾವು ಡಿಸ್ಕಷನ್ ಆಗ್ಬೇಕಾದ್ರೆ ಲಾಸ್ಟ್ ಟೈಮು 2-3 ಸರ್ ನನ್ನ ಪ್ರಶ್ನೆ ಹಂಗಲ್ಲ, ಕನ್ನಡದ ವಿರುದ್ಧವಾಗಿ ಮಾತಾಡಿರೋರಿಗೆ ಏನ್ ಆಕ್ಷನ್ ಅಂತ ಹೇಳ್ತಾ ಇದ್ದೀರಿ? ಇಲ್ಲಿ ಕನ್ನಡದ ಪರವಾಗಿ ಧ್ವನಿ ಎತ್ತಲ್ವಲ್ಲ, ಅದು ಅಪಚಾರ ಸರ್. ಅದು ಹೌದು, ನಾನು ಮಾಡ್ಬೇಕು. ಈಗ ನಾನು ಅದನ್ನ ಹೇಳ್ತಾ ಇದೀನಲ್ಲ, ಈಗ ನಾವು ಮೀಟಿಂಗ್ ಮಾಡಿದ್ವಿ, ನಾವು ಯಾರೇ ಆಗಿರ್ಲಿ, ಅವರು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ, ಕನ್ನಡದ ಪರವಾಗಿ ಯಾರು ಇರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಬೆಳೆದ್ಮೇಲೆ ಮಾತ್ರ ಪ್ಯಾನ್ ಇಂಡಿಯಾ. ಇಲ್ಲ ಈಗ ನೋಡಿ, ಇಲ್ಲ ನೀವು ಕರೆಕ್ಟ್, ನೀವು ತುಂಬಾ ಲಾಜಿಕಲಿ ಸೂಪರ್ ಆಗಿ ಮಾತಾಡ್ತಿದ್ರಿ, ಆದ್ರೆ ಪ್ರಾಕ್ಟಿಕಲ್ ಏನಿದೆ? ಯಾವುದು ಸರ್ ಪ್ರಾಕ್ಟಿಕಲ್? ತಮಿಳ್ನಾಡಿಗೆ ಬಾಲಿವುಡ್ ಅಲ್ಲಿ ಇಲ್ದಲೇ ಇರೋ ಪ್ರಾಕ್ಟಿಕಲ್ ಕನ್ನಡ ಮಾತ್ರ ಬರುತ್ತಾ? ಅದಕ್ಕೆ ಒಂದು ಡಿಸಿಷನ್ ಈಗ ನೋಡಿ, ನೀವು ಮೊನ್ನೆ ಆಗಿರೋದು ಬ್ಯಾಂಕ್ ಇದರಿಂದ ತಗೊಳ್ಳಿ, ಮೊನ್ನೆ ಡಿಸಿಷನ್ ಇವ್ರದ್ದಾದಾಗ್ಲೇ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. ಇಲ್ಲಿವರೆಗೂ ಹೌದು ಸ್ವಲ್ಪ ನಮ್ಮಲ್ಲಿ ಒಡಕಿತ್ತು, ಈಗ ಆದ್ರೆ ಏನ್ ಮಾಡಿದ್ದಾರೆ, ಸೀರಿಯಸ್ ಆಗಿ ಒಂದು ಡಿಸಿಷನ್ ಮಾಡಿದ್ದಾರೆ. ಅದು ಯಾರಾಗಿರ್ಲಿ, ದೊಡ್ಡ ನಟರೇ ಆಗಿರ್ಲಿ, ಫಸ್ಟ್ ಬಂದು ಸ್ಟೇಟ್ಮೆಂಟ್ ಮಾಡಿ. ನೀವು ಸ್ಟೇಟ್ಮೆಂಟ್ ಮಾಡಿಲ್ವಾ, ಮತ್ತೆ ನಮ್ಮ ಹತ್ರ ಏನೇ ಸಮಸ್ಯೆ ಆದ್ರೆ ನೀವು ತಗೊಂಡ್ಬರ್ಬಾರ್ದು, ನೀವು ಚೇಂಬರ್ ಬರ್ಬಾರ್ದು. ಮಾತಾಡ್ತಾ ಇಲ್ಲ ಇದನ್ನ, ಸುದ್ದಿ ಹಳ್ಕೊಂಡ್ಬಿಟ್ಟಿದೆ. ಮೊನ್ನೆ ಆಗಿರೋದು ಇದು. ಯಾರು ತಲೆಗೆ ಕೆಡ್ಸ್ಕೊಂತಾರ, ಯಾವ ಹೀರೋ ಹೀರೋಯಿನ್ ಸ್ಯಾಂಡಲ್ವುಡ್ ಅಲ್ಲಿ ಫಿಲ್ಮ್ ಚೇಂಬರ್ ಅಂದ್ರೆ ಯಾರೇ ಅನ್ನಲ್ವಾ? ನಟರು ಬಂದ್ರೆ ಅವ್ರು ಹೇಳ್ದಂಗೆ ನೀವು ಕೇಳ್ಬೇಕಾ? ನಿಮ್ ರೂಲ್ಸ್ ಅಲ್ಲ ಅಲ್ಲಿ. ಕನ್ನಡ ಸಿನಿಮಾ ಹೊಸದಾಗಿ ರಿಲೀಸ್ ಆದವ್ರು ಹೇಳ್ತಾರೆ, ಕನ್ನಡ ಸಿನಿಮಾನ ಉಳಿಸಿ ನೀವು ಅಂತ ಹೇಳ್ತಾರಲ್ಲ, ಹೋಗಿ ಮಸಿ ಬೆಳೆದು ಬಿಡ್ಬೇಕು ಕನ್ನಡ ಅವರು ಏನು ಆಕ್ಟರ್ಗಳು. ಇದು ಮಾಡ್ಲಿಲ್ಲ ಅಂದ್ರೆ ಅವರು ಎದೋಡೋದಿಲ್ಲ. ಆಮೇಲೆ ಇನ್ನೊಂದು, ಇಲ್ಲಿ ಯಾರು ಈ ಹೋಲ್ಡ್ ಇಟ್ಕೊಂಡಿದಾರಲ್ಲ, ನಿಮ್ಗೆ ಗೊತ್ತಿಲ್ಲ, ಅದು ತುಂಬಾ ಸ್ಟ್ರಾಂಗ್ ಹೋಲ್ಡ್ ಇದೆ ಬೇರೆ ಭಾಷೆಯವ್ರದ್ದು, ಅವ್ರಿಗೋಗಿ ಮಸಿ ಬೆಳಬೇಕು ಫಸ್ಟ್. ನೀವೇನಾದ್ರೂ ಅವ್ರಿಗೆ ನೀವು ಬ್ಲ್ಯಾಕ್ ಮೇಲ್ ಮಾಡಿದ್ರೆ, ಕನ್ನಡದ ಬಗ್ಗೆ ಮಾತಾಡಿದವಾಗ ನೀವು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆ ಅವಕಾಶಗಳು ಕೊಡಲ್ಲ ಅಂದ್ರೆ ನಿಮ್ಮನ್ನ ನಿಧಾನಕ್ಕೆ ನಾವು ಕಟ್ ಮಾಡಕ್ಕಾಗುತ್ತೆ ಅಂತ ನಾವು ಅವ್ರಿಗೂ ಮಸಿ ಬೆಳಬೇಕು. ಬೇಡ ಬಿಡಿ ಸರ್, ನಮ್ಮ ಭಾಷೆಲ್ಲೇ ಬೆಳೆಯೋಣ. ಯಾಕೆ ಇನ್ನೊಬ್ರು ನೀವು ಹೇಳಿದ್ರಲ್ಲ ಹೆಸರು ಹೇಳಲ್ಲ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕನ್ನಡನೇ ಸಾಕು, ಕರ್ನಾಟಕನೇ ಸಾಕು ಅಂತಾರೆ. ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು ಹೀರೋ ಹೀರೋಯಿನ್ಗಳು ಮೈಕಿಡಿ. ಇವಾಗ ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ, ಇರ್ಬೋದು 108 ಡಬ್ಬಿಂಗ್ ಮಾಡಿ ಓಪನ್ ನನಗೆ ಇನ್ನೆಲ್ಲ ಸಾಕು ಮೇಡಮ್, ಇನ್ನೆಲ್ಲ ಸಾಕು ನನಗೆ, ಇವರು ನಮ್ಮ ಕರ್ನಾಟಕ ಜನ ನನಗೆ ಅನ್ನಕ್ಕೆ ಸಾಕ್ತಾನೆ ದರ್ಶನ್ ಅವ್ರು ಹೇಳಿದ್ರಲ್ಲ, ಅಲ್ಲಲ್ಲ ಮೇಡಮ್, ಇದನ್ನ ಎಲ್ಲ ಮೈಕ್ ಹೀರೋಗಳು ಏನು ಪ್ಯಾನ್ ಇಂಡಿಯಾ ಅಂತಾರ, ನೀವು ಯಾವ್ದು ಬೇಡ ಕರ್ನಾಟಕ ಇಂತ ಮೈಕ್ ಇಡಿ ನೀವು.